ಪೊಲೀಸರು ಕಲ್ಲು ಹೊಡೆದ್ರ ಅಥವಾ ಹೊಡಿ ಅಂತ ಹೇಳಿದ್ರ? ಹಾಗಾದ್ರೆ ಕಲ್ಲು ಹೊಡೆದಿರುವವರು ಯಾರು? ತನಿಖೆ ನಡೀತಾ ಇದೆ. ಪೊಲೀಸರ ಭದ್ರತೆಯಲ್ಲಿ ಯಾವ ವೈಫಲ್ಯವೂ ಇಲ್ಲ. ತಮ್ಮ ಇಲಾಖೆಯ ಅಧಿಕಾರಿಗಳು ಅವರ ಪರ ಗೃಹ ಮಂತ್ರಿ ಸಮರ್ಥನೆ ಮಾಡಿಕೊಂಡಿದ್ದಾರೆ, ಭರ್ಜರಿ ಬ್ಯಾಟ್ ಬೀಸಿದ್ದಾರೆ. ನಮ್ಮ ಪೊಲೀಸರೇನು ಕಲ್ಲು ಹೊಡೆದ್ರೇನ್ರಿ? ಕಲ್ಲು ಹೊಡಿ ಅಂತ ಹೇಳಿ ಏನಾದರೂ ಪೊಲೀಸರು ಹೇಳಿದ್ರ? ಪೊಲೀಸರ ಭದ್ರತೆಯಲ್ಲಿ ಯಾವ ವೈಫಲ್ಯತೆಯೂ ಇಲ್ಲ, ಯಾವ ಲೋಪವೂ ಇಲ್ಲ. ತಮ್ಮ ಇಲಾಖೆಯ ಅಧಿಕಾರಿಗಳ ಪರಂ ಬ್ಯಾಟ್ ಬೀಸಿದ್ದಾರೆ. ತಪ್ಪು ಮಾಡಿದವರು ಯಾರೇ ಆಗಿರಲಿ, ಯಾವ ಧರ್ಮದವರೇ ಆಗಿರಲಿ, ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ. ಯಾವುದೇ ಕಾರಣಕ್ಕೂ ತಪ್ಪಿತಸ್ಥರನ್ನ ಬಿಡುವ ಮಾತೇ ಇಲ್ಲ. ತುಮಕೂರಿನ ಗೃಹ ಸಚಿವ ಪರಮೇಶ್ವರ್ ಕೆಂಡಾಮಂಡಲರಾಗಿದ್ದಾರೆ. ನಿಮ್ಮ ಅಧಿಕಾರಿಗಳು ಕಲ್ಲು ಹೊಡೆದಿಲ್ಲ, ನಾವು ಒಪ್ಕೋತೀವಿ. ನಿಮ್ಮ ಅಧಿಕಾರಿಗಳು ಕಲ್ಲು ಹೊಡಿ ಅಂತ ಹೇಳಲಿಲ್ಲ, ನಾವು ಒಪ್ಕೋತೀವಿ. ಆದರೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಯಾಕಿರಲಿಲ್ಲ? ಒಂದು ಸೂಕ್ಷ್ಮ ಪ್ರದೇಶದ ದೇವಸ್ಥಾನ, ಮಸೀದಿ, ಚರ್ಚ್ಗಳ ಮುಂದೆ ಹೊಟ್ಟೆ ಬಂದಿರೋ 2 ಕಾನ್ಸ್ಟೇಬಲ್ ಕೂತ್ಕೊಂಡ್ರೆ ಸಾಕೇನ್ರಯ್ಯ? ಚುಳು ಚುಳು ಯೌವನದ ಕೌಮಾರರನ್ನ ಕಂಟ್ರೋಲ್ ಮಾಡೋದಕ್ಕೆ ವಯಸ್ಸಾಗಿರೋ ಹೊಟ್ಟೆ ಬಂದಿರೋ ಕಾನ್ಸ್ಟೇಬಲ್ಗಳಿಂದ ಸಾಧ್ಯನಾ? ಅವರಿಗೆ ಕೊಟ್ಟಿರೋ ಲಾಠಿಗಳು ಕೂಡ ಇವತ್ತಲ್ಲ ನಾಳೆ ಮುರಿದು ಹೋಗೋ ತರ ಇರುತ್ತೆ. ಯಾರೋ ಒಬ್ಬರು ಮಸೀದಿಯಿಂದ ಮೇಲೆತ್ಕೊಂಡು ಕಲ್ಲು ಹೊಡಿತಾರೆ, ಅವರನ್ನ ನೋಡಿ ಕೂತ್ಕೊಳ್ಳುವಂತಹ ಕಾನ್ಸ್ಟೇಬಲ್ಗಳನ್ನ ನೇಮಿಸುವುದಾದರೆ ಗಲಾಟೆ ನಡೆಯದೆ ಏನು ತುಲಾಭಾರ ನಡೆಯುತ್ತಾ? ಸೊ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯ ವೈಫಲ್ಯತೆಗಳಿತ್ತು. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ. ಶಾಂತಿ ಸಭೆಯನ್ನು ನಮ್ಮ ಜಿಲ್ಲಾ ಸಚಿವರು ಕೂಡ ಮಾಡ್ತಾ ಇದ್ದಾರೆ. ಎರಡೂ ಸಮುದಾಯದವರು ಶಾಂತಿಯಿಂದ ಹೋಗಬೇಕು ಅಂತೇಳಿ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಈ ಮಧ್ಯೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ರಕ್ಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಅದು ಯಾರೇ ಇರಲಿ, ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಯಾರೇ ಇರಲಿ, ಅವರಿಗೆ ಕಾನೂನಿನ ಪ್ರಕಾರ ಮುಲಾಜಿಲ್ಲದೆ ಶಿಸ್ತಿನ ಕ್ರಮ ತಗೊಳ್ತೀವಿ. ಇವತ್ತು ನಾವು ಎಲ್ಲ ಇಡೀ ರಾಜ್ಯದಲ್ಲಿ ಶಾಂತಿಯಿಂದ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಸಣ್ಣ ಒಂದು ಊರಿನಲ್ಲಿ ಈ ರೀತಿ ಗಲಾಟೆ ಮಾಡೋದಕ್ಕೆ ಅವರು ಮಾಡ್ತಾರೆ ಅಂತಂದಾಗ ಅವ್ರನ್ನ ಸುಮ್ಮನೆ ನಾವು ಬಿಡೋಕ್ಕಾಗುತ್ತಾ? ಈಗಾಗಲೇ 15 ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಕೂಡ ಅವ್ರು ಯಾರು 4-5 ಜನ ತಪ್ಪಿಸ್ಕೊಂಡಿದ್ದಾರೆ, ಅವ್ರನ್ನೂ ಕೂಡ ಹುಡುಕಿ ಅರೆಸ್ಟ್ ಮಾಡ್ತಾರೆ. ಕಾನೂನಿನ ಕ್ರಮ ಒಂದು ಕಡೆ ಮಾಡ್ತೀವಿ, ಇನ್ನೊಂದು ಕಡೆ ಶಾಂತಿಯಿಂದ ಇರಬೇಕಲ್ವ. ಇವರು ಕಲ್ಲು ಎಸೆಯೋದು ಮಾಡೋದು ಈ ರೀತಿ ಎಲ್ಲ ಪ್ರಚೋದನೆ ಮಾಡಿದರೆ ಸುಮ್ಮನೆ ಬಿಡೋದಿಲ್ಲ, ಅವ್ರು ಯಾರೇ ಇರಲಿ. ಇವತ್ತು ನಾವು ಎಲ್ಲ ರೀತಿಯಲ್ಲೂ ಕೂಡ ಶಾಂತಿಯಿಂದ ಹೋಗಬೇಕು ಅಂತ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಚೆನ್ನಾಗಾಗಿದೆ. ಆದರೆ ಇಲ್ಲಿ ಈ ಘಟನೆಯಿಂದ ಅನೇಕ ಬೆಳವಣಿಗೆಗಳಾಗುತ್ತೆ. ಆಮೇಲೆ ಹೊರಗಡೆಯಿಂದ ಹೋಗಿ ಗಲಾಟೆ ಮಾಡೋದು, ಪ್ರಚೋದನೆ ಮಾಡೋದು ಈ ರೀತಿ ಎಲ್ಲ ಕೂಡ ಮಾಡಬಾರ್ದು. ಮಾಡಿದವರು ಯಾರ್ಯಾರು ಈಗಾಗಲೇ ನಮ್ಮವರು ಪೊಲೀಸ್ನವರು ಅವರ ವಿಡಿಯೋ ಇದರಲ್ಲಿ CCTVಯಲ್ಲಿ ವಿಡಿಯೋದಲ್ಲಿ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ. ಯಾರ್ಯಾರು ಅವರು ಅದರಲ್ಲಿ ಭಾಗಿಯಾಗಿದ್ರು, ಗಲಾಟೆ ಮಾಡಿದ್ರು ಅನ್ನೋದನ್ನು ನೋಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಒಟ್ಟಾರೆ ನನ್ನ ಮನವಿ ಏನಂದರೆ ಶಾಂತಿಯಿಂದ ಹೋಗೋದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು. ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಮುಲಾಜಿಲ್ಲದೆ ನಾವು ಕಾನೂನು ರಕ್ಷಣೆ ಮಾಡುವಾಗ ಕಾನೂನು ಕ್ರಮ ತಗೊಳ್ತೀವಿ. ಆದರೆ ನೀವು ಕಾನೂನನ್ನು ನಿಮ್ಮ ಕೈಗೆ ತಗೋಬಾರ್ದಲ್ಲ. ನಿಮ್ಮ ಕೈನಲ್ಲಿ ಯಾರೂ ಕೂಡ ಕಾನೂನನ್ನು ತಗೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಈಗ ಪೂರ್ವ ನಿಯೋಜಿತ ಕೃತ್ಯ ಅಂತ ಈಗ ಆರೋಪ ಮಾಡಿ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಮ್ಮ ಇಲಾಖೆಯವರು, ಪೊಲೀಸ್ನವರು ಪರಿಶೀಲನೆ ಮಾಡ್ತಿದ್ದಾರೆ. ಒಂದು ವೇಳೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಆ ಥರ ಆಗಿದೆ ಅಂತಂದರೆ ಯಾರು ಪೂರ್ವ ನಿಯೋಜಿತ ಮಾಡಿದವರು ಯಾರಾದರೂ ಇರಬೇಕಲ್ಲ, ಅವರನ್ನು ಐಡೆಂಟಿಫೈ ಮಾಡ್ತೀವಿ, ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಂತೀವಿ. ಪೊಲೀಸರ ಒಂದು ಭದ್ರತಾ ವೈಫಲ್ಯ ಕೂಡ ಆಗಿದೆ ಅಂತೇಳಿ. ಪೊಲೀಸರ ಭದ್ರತೆ ವೈಫಲ್ಯ, ಕಲ್ಲು ಹೊಡೆಯೋದು ಪೊಲೀಸರು ಹೊಡೆದ್ರ? ಕಲ್ಲು ಯಾರು ಹೊಡೆದರು? ಹಾಗಾಗಿ ಪೊಲೀಸರದ್ದು ಆನಂತರ ಬರುತ್ತೆ. ಮೊದಲು ಮಾಡಿದವ್ರು ಯಾರು? ಫಸ್ಟು ಕ್ರಿಯೇಟ್ ಮಾಡೋರು ಯಾರು? ತಾನೇ ಮೊದಲು ಮಾಡೋರು. ಅದನ್ನ ಆನಂತರ ಪೊಲೀಸ್ ಬರುತ್ತೆ. ಪೊಲೀಸು ಮೊದಲೇ ಹೋಗಿ ಕಲ್ಲೊಡಿರಿ ಅಂತ ಹೇಳಿದ್ರ. ನಾಳೆ ಬಿಜೆಪಿ ನಿಯೋಗ ಬೇರೆ ಬಿಟ್ಟಿದೆ. ಹೋಗ್ಲಿ, ಅವ್ರು ಹೋಗೋದಕ್ಕೆ ಯಾರು ಬೇಡ ಅಂತಾರೆ?
ಈ ಸಂದರ್ಭದಲ್ಲಿ ಎಲ್ಲರೂ ಸಹಕರಿಸಬೇಕು, ಶಾಂತಿನ ಕಾಪಾಡಬೇಕು. ಸುಮ್ಮನೆ ಹೋಗೋದು, ಪ್ರಚೋದನೆ ಮಾಡೋದು ಅದೆಲ್ಲ ಮಾಡಿದ್ರೆ ಸಹಿಸೋದಿಲ್ಲ. ಮುಸಲ್ಮಾನರನ್ನ ಓಲೈಸುವಂತ ಕೆಲಸನ ಕಾಂಗ್ರೆಸ್ ಮಾಡ್ತಾ ಇದೆ. ಎಲ್ಲರೂ ಯಾವ ರೀತಿ ಓಲೈಸ್ಬಿಟ್ಟಿದ್ರು ಈ ಇನ್ಸಿಡೆಂಟ್ ಅಲ್ಲಿ ಯಾವ ರೀತಿ ಓಲೈಸಿದ್ರು ಸುಮ್ಮನೆ ಹೇಳಕ್ಕಾಯ್ತು. ಥ್ಯಾಂಕ್ ಯು. ಶಾಂತಿ ಸಭೆಯನ್ನ ನಮ್ಮ ಜಿಲ್ಲಾ ಸಚಿವರು ಕೂಡ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.